ಇವನ ರಕ್ತದ ಒಳಗಿದೆ ಕೆಟ್ಟತನ. ವಿಡಿಯೋ ಇದಾವಲ್ಲ, ವಿಡಿಯೋ ಇಲ್ಲ ಫೋನ್ ಮಾಡಿದಾಗ ಏನೋ ಆಡಿಯೋ ಗಿಡಿಯೋ ಏನಿದ್ರು ಸಮೇತ ಅದನ್ನೆಲ್ಲ ಪೆಂಡ್ರೈವ್ ಇದೆ ಮಾಡ್ಕೊಳ್ಳಿ, ನಮಗೆ ಕಳಿಸಿರಿ. ಅಕಸ್ಮಾತ್ ಅಲ್ಲಿ ಈಗ ಹೇಳಕ್ ಬರಲಿಲ್ಲ, ಸಾಹೇಬ್ರುಗಳು ಹೆಂಗಿರ್ತಾರೋ ಗೊತ್ತಿಲ್ಲ, ಎಲ್ಲ ಬಿಷ ಹಾಕೋದು ಇಲ್ಲಾಂದ್ರೆ ಡಿಸ್ಟ್ರೈ ಮಾಡೋದು. ಯಾಕಂದ್ರೆ ಇವ್ರದ್ದು ಕೈ ಕೆಳಕ ಬಾಳ ಇದೆ. ಹಂಗಾಗಿ ಅಲ್ಲ ಸರ್, ಇವ್ರ ಜೊತೆ ನಿನ್ನೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ ನಾನು ಸ್ಟೇಷನ್ಗೆ. ಆ ಕಂಪ್ಲೇಂಟ್ ಮೇಲೆ ಇದ್ದೋಳು ನನ್ನ ಹತ್ರ ನನ್ನ ಇದ್ರಲ್ಲಿ ನನ್ ಸದಸ್ಯರು ಮತ್ತೆ ಒಕ್ಕೂಟದಲ್ಲಿ ಏನಕ್ಕ ಅದು ಅಧ್ಯಕ್ಷರು ಮಾಡ್ತಾ ಇದ್ದೆ ಸರ್. ಅದು ನನ್ ಮೊಬೈಲ್ ನಲ್ಲಿ ಎಲ್ಲಾ ವಿಡಿಯೋಸ್ ಇದೆ ಅಂತ ಗೊತ್ತು. ಬೇಕು ದಬ್ಬಾಳಿಕೆಯಿಂದ ಬಂದು ನನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲೇ ಕೆಳಗಡೆ ಕಂಪ್ಲೇಂಟ್ ಬರೀತಾ ಇದೀವಿ, ಕಂಪ್ಲೇಂಟ್ ಕಿತ್ಕೊಂತಾಳೆ, ಮೊಬೈಲ್ ಕಿತ್ಕೊಂತಾಳೆ, ಹೊಡೆದಾಕ್ತಾಳೆ, ತಳ್ಕೊಂಡ್ ಬರ್ತಾಳೆ, ಗಲಾಟೆ ಮಾಡ್ಲಿ ಅಂತ ನಾನು ಹೊಡಿಲಿ, ಗಲಾಟೆ ಮಾಡ್ಲಿ. ಈಗ ಏನು ಅಂದ್ರೆ ಇವ್ರ ಜೊತೆಗ್ ನಾವ್ ಇದೀವಿ, ನಮ್ಮನ್ ತಪ್ಸೋಣ, ಎಲ್ಲಾರ್ನು ಒಂದೊಂದ್ ತರ ಬ್ಲಾಕ್ ಮೇಲ್ ಮಾಡೋದು ಸರ್. ಅವಳು ತಂದೆ ಆಗಿರ್ಬೋದು, ಇಲ್ಲ ತಾಯಿ ಆಗಿರ್ಬೋದು, ಇಲ್ಲ ಏಜ್ ಆಗಿರೋರ್ ಮನೆಗ್ ಹೋಗಿ ನಿನ್ನೆ ಹೇಳಿದಾಳಂತೆ, ನಿಮ್ಗೆ 1 ಲಕ್ಷ ಸಾಲ ತಗೊಂಡಿರೋದು ನಮ್ ಸದಸ್ಯರು, ಇನ್ನೊಬ್ಳು ಫಸ್ಟ್ ಅವರು ಸದಸ್ಯರು ಅವ್ರ ಮನೆಗ್ ಹೋಗ್ಬಿಟ್ಟು ನಿಮ್ಗೆ ಮನೆ ಜಪ್ತಿ ಆಗತ್ತೆ, ನಿಮ್ಗೆ ಜಮೀನ್ ಜಪ್ತಿ ಆಗತ್ತೆ, ನಾವ್ ಮಾಡ್ತೀವಿ, ಮತ್ತೆ ಇನ್ನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಎಲ್ಲ ಬ್ಲಾಕ್ ಆಗುತ್ತೆ. ಅವ್ರು ರೀಸೆಂಟ್ ಆಗಿ ಅವರು ಇರೋದು ಚೆನ್ನಾಗಿದ್ದಾರೆ, ವ್ಯವಸ್ಥೆ ಇದೆ, 1 ಲಕ್ಷ ದೊಡ್ಡದಲ್ಲ ಅವ್ರಿಗೆ. ನಮ್ಗೆ ದಾಖಲೆ ಕೊಡಿ, ನಾವ್ ಕಟ್ತೀವಿ ಅಂತಾನೆ ನಾವ್ ಹೋಲ್ಡ್ ಅಲ್ಲಿ ಇಟ್ಟಿರೋದು ಸರ್, ಇನ್ನೇನು ಇಲ್ಲ. ಅದಕ್ಕೆ ಅವ್ರ ಅತ್ತೆ ಮಾವ ಏಜ್ ಇದ್ದಾಗ ಇವಳು ಹೋಗಿ ಬ್ಲಾಕ್ ಮೇಲ್ ಮಾಡಿ ಅಲ್ಲಿ ಹೋಗಿ ಆಮೇಲೆ ಇವ್ರ ಅಕ್ಕ ಅಂಗಡಿಗೆ ಹೋಗಿರೋದು, ರಾಜೇಶ್ವರಿ ಅಕ್ಕ ಅಂಗಡಿ. ನಾವು ನಮ್ಮ ಯಜಮಾನ್ರು ಸ್ವಲ್ಪ ಸಾಧು ಪ್ರಾಣಿ ಅಂತೇಳಿ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಬಂದವಳು ಅಷ್ಟೆಲ್ಲ ದೌರ್ಜನ್ಯ ಮಾಡಿರೋದಲ್ಲ ಅಂಗಡಿ ಹತ್ರ. ಹೌದಾ ಸರ್? ಜಪ್ತಿ ಆಗುತ್ತಾ? 1 ಲಕ್ಷ ಲೋನ್ ತಗೊಂಡ್ರೆ ಏನ್ ದಾಖಲೆ ಇದೆ ಅಂತ ಜಪ್ತಿ ಮಾಡ್ತಾರೆ ಅವರು? ಸರ್ಕಾರ ಅವ್ರ ಅಪ್ಪಂದಲ್ಲ, ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಬಂದ್ ಮಾಡ್ತಾರೆ. ಮತ್ತೆ ಈಗ ನನಗೆ 2 ವರ್ಷ ಆಯ್ತು ಸಂಚಾರ ಸ್ಟುಡಿಯೋ, 3 ವರ್ಷ ಆಯ್ತು, ನಮ್ದು ಯಾಕೆ ಜಪ್ತಿ ಮಾಡ್ತಾ ಇಲ್ಲ? ನಾನು ಜಪ್ತಿ ಮಾಡ್ತಾರ ಅಲ್ ಬೇಡ, ನಾನು ಕಟ್ಬೇಡಿ ಅಂತಾನೆ ವಿಡಿಯೋ ಮಾಡ್ಬಿಡ್ತಾ ಇದೀನಿ, ಪ್ರತಿಯೊಬ್ಬರಿಗೆ ವಿಡಿಯೋ ಮಾಡಿ ನಾನು ಯಾರು ಕಟ್ಟಕ್ ಹೋಗ್ಬೇಡಿ, ದಾಖಲಾತಿ ಕೊಟ್ಟರೆ ಮಾತ್ರ ಕಟ್ಟಿ ಅಂತ ಹೇಳ್ತಾ ಇದೀನಿ. ಇಲ್ಲಿವರೆಗೆ ನನ್ನ ಮೇಲೆ ಒಂದು ಕೇಸ್ ಕೂಡ ಮಾಡಿಲ್ಲಲ್ಲ. ಹೌದು, ನಾನು ಪ್ರಸಾರ ಮಾಡ್ತಾ ಇದ್ದೀನಲ್ಲ. ಇವ್ರ ಬೆಳೆಕಂಡ್ ನಂಗೂ ಗೊತ್ತಿದೆ ಸರ್, ಇವ್ರ ಬೆಳೆಕಂಡ್ ನಂಗೂ ಗೊತ್ತಿದೆ. ಗಲಾಟೆ ಆದಾಗ ಪೊಲೀಸ್ ಸ್ಟೇಷನ್ ಹೋಗೋದಕ್ಕೆ ಬೇಡ ಅವ್ರಿಗೆ ಭಯ ಇಡ್ಸೋದು ಸರ್ ಇವರು. ಅವ್ರು ಗೊತ್ತಿರೋರ್ಗೆ ಹಂಗ ಹೋಗಿ ಹೇಳೋದು. ಅದೇ ಮಾತು ಬಂದು ನನ್ನ ಹತ್ರ ಹೇಳಕ್ ಆಗಲ್ಲ. ಹೌದು, ಅವತ್ ನಾನ್ ಕೆಲಸ ಮಾಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ ನಡೀರಿ ಸರ್ ಅಂತ ಅವ್ರು ಡಿಪಾರ್ಟ್ಮೆಂಟ್ ಅವ್ರು ಕರೆದ್ರೆ, ಅಯ್ಯೋ ಹೋದ್ರೆ ಅವ್ರು ಸಂಘದವ್ರು ಹೋಗ್ಲಿ, ನಾವ್ ಹೋಗಂಗಿಲ್ಲ ಡಿಪಾರ್ಟ್ಮೆಂಟ್ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ ಡಿಪಾರ್ಟ್ಮೆಂಟ್ ಬೈತಾರೆ, ಪೊಲೀಸ್ ಸ್ಟೇಷನ್ ಹೋಗಂಗಿಲ್ಲ, ಕೋರ್ಟ್ ಹೋಗಂಗಿಲ್ಲ, ನಾವು ನೀವೆಲ್ಲಾದ್ರೂ ಹೋಗ್ಬಿಟ್ಟಿರಾ, ಬೇಕಾದ್ರೆ ಅವ್ರ ಸಂಘದವ್ರಿಗೆ ಹೆಂಗನ ಕಲೆಕ್ಟ್ ಮಾಡಿ ಕಟ್ಲಿ, ಇಲ್ಲ ಅವರೇ ಕಟ್ಲಿ, ಅವ್ರು ಓಡೋಗಿರೋರ್ಗು, ನೀವ್ ಯಾವ್ದೇ ಕಾರಣಕ್ಕೂ ಪೊಲೀಸ್ ಸ್ಟೇಷನ್ ಹೋಗ್ಬೇಡ್ರಿ ಅಂತ ಹೇಳಿದ್ರು. ನಾವ್ ತಿಳ್ಕೊಂಡು ಅಮ್ಮ ಏನಾಗಲ್ಲಮ್ಮ, ಏನಾಗಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ಳಿ ಅಮ್ಮ. ಇವಾಗ ಡ್ರಾಫ್ಟ್ ಅದ್ ನೋಡ್ಕೊಂಡು ಅದೇ ತರನೇ ಬರ್ದು ಕಂಪ್ಲೇಂಟ್ ಕೊಡಿ ಅಮ್ಮ, SP ಅವ್ರಿಗೆ ಕೊಡಿ. ಅಲ್ಲಿ ಅವ್ರೇನು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಮತ್ತೆ PCR ಮಾಡೋಣ ಅಂತಮ್ಮ. SP ಅವ್ರ ಹತ್ರನೇ ಮಾತಾಡಿದ್ದಕ್ಕ ನಾವು ಅಲ್ವಾ? SP ಅಲ್ಲ, ಅವ್ರ ಸರ್ಕಲ್ ಇಲ್ಲ, SP ಆಫೀಸ್ ಬಂದು ಕೊಟ್ರೆ ಅವ್ರೇನು ಕ್ರಮ ತಗೊಂಡ್ರೆ ಓಕೆ, ಕ್ರಮ ತಗೊಂಡಿಲ್ಲ ಅಂದ್ರೆ ಡೈರೆಕ್ಟ್ ಬೇಕಾದ್ರೆ PCR ಹಾಕ್ಸ್ಬೋದಮ್ಮ. ಡೈರೆಕ್ಟ್ ಆಗಿ PCR ಹಾಕ್ಸಕ್ ಬರಲ್ಲ. SP ನಾವು ನಮಗೆ ಮೇಲಧಿಕಾರಿ ತಿಳಿಸಿದ್ರೆ ನಾವ್ ಇಲ್ಲೇ ಆಗ್ತಿದ್ವಲ್ಲ, ಮತ್ತೆ ಇನ್ಯಾಕೆ ಯಾಕೆ ಇಲ್ಲಿಗೆ ಬಂದ್ರೆ ಅಂತ ಮತ್ತೆ ಕೋರ್ಟ್ ಅಲ್ಲಿ ಏನಾಗುತ್ತೆ, ಒಂದು ಅಕ್ಲೇಜ್ಮೆಂಟ್ ಕೊಡ್ತಾರೆ, ಅದನ್ನೊಂದು ಇಟ್ಕೊಂಡ್ಬಿಟ್ಟು ಡೈರೆಕ್ಟ್ ಹೋಗ್ಬೋದು ನಾವು PCR ಗೆ. ನೆನ್ನೆ ಆಗಿರೋ ಕಂಪ್ಲೇಂಟ್ ಕಾಪಿನ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕಲ್ಲ ಸರ್, ಇಲ್ಲ ಹೊಸದಾಗಿ ಇಲ್ಲ ಇವಾಗ ಇವ್ರು ಕಳಿಸ್ತಾರೆ ನೋಡಿ, ಅದನ್ನ ಕೂಡ ತಗೊಂಡ್ ಹೋಗಿರಿ. ಹಿಂಗ್ ಸರ್ ಕಂಪ್ಲೇಂಟ್ ಕೊಟ್ಟಿದೀವಿ, ಹಿಂಗ NCR ಮಾಡ್ಕೊಂಡಿದಾರ ಅಂತ ಹೇಳಿ, ಇಷ್ಟೆಲ್ಲ ಅನಾಹುತ ಆಗಿದಾವಂತ ಅವ್ರು ಏನ್ ಕಳಿಸ್ತಾರ ಅದ್ ನೋಡಿ ನಮ್ಗೆ ಗೊತ್ತಾಗುತ್ತೆ. ಈಗ ಅದೇ ತರನ ರೆಡಿ ಮಾಡಿ SP ಅವ್ರಿಗೆ ಕೊಡಿ. ವಿಡಿಯೋಗಳು ಆದಷ್ಟು ಸ್ವಲ್ಪ ಭದ್ರವಾಗಿ ಇಟ್ಕೊಳ್ಳಿ ಅಮ್ಮ. ನಮಗೆ ಒಂದ್ 2 ಪೆಂಡ್ರೈವ್ ಹಾಕಿ ಇಟ್ಕೊಂಡಿರಿ ಅಮ್ಮ, ಯಾಕಂದ್ರೆ ಜಾಸ್ತಿ ಡಾಕ್ಯುಮೆಂಟ್ ಇದೆ ಅಂತಾನೆ ನಮ್ನ ಹೈಲೈಟ್ ಮಾಡ್ತಾ ಇರೋದು. ಮತ್ತೆ ಸ್ವಲ್ಪ ಭಯ ಇದೆ ಸರ್, ಏನು ಅಂತ ಎಲ್ಲ ಇದೆ ಇವ್ರಿಗೆ ದಾಖಲಾತಿಗಳು ಅಂತ ಸ್ವಲ್ಪ ಮಾಡ್ತಾರೆ, ಹಿಂದೆ ಹೊಡಿತಾರೆ. ಅದೇನು ಇಲ್ಲ ಅಂದಿದ್ರೆ ನಮ್ಮನ್ನ ತುಂಬಾ ಆಟ ಆಡಿಸ್ಬಿಡೋರು ಸರ್. ಗಂಡನ್ಗೆ ಹೇಳ್ಕೊಡೋದು ಬೇರೆಯವ್ರ ಕಡೆಯಿಂದ, ಗಲಾಟೆ ಮಾಡ್ಸೋದು. ಹೇಳ್ಬಾರ್ದು ಬಿಡಮ್ಮ, ಆ ತರ ತೊಂದ್ರೆ ಮಾಡ್ತಾರೆ.
ಗಂಡ ಹೆಂಡತಿ ಮಧ್ಯೆ, ಮತ್ತೆ ಮಕ್ಳ ಮಧ್ಯೆ, ಮತ್ತೆ ಹಳೆಯ ಮಕ್ಕಳ ಮಧ್ಯೆ, ಮಾವ. ಹೌದು, ಅತ್ತೆ ಸೊಸೆಗೆ ಅಲ್ಲಿ ಅತ್ತೆ ಮುಂದೆ ಬೈಯೋದು, ಹಂಗಲ್ಲ ಹಿಂಗಾಗ್ಬಿಡುತ್ತೆ ನೀವೇನಕ್ಕೆ ಅಂತ. ಪಾಪ ಅವ್ರು ಭಯ ಬೀಳ್ತಾರೆ ವಯಸ್ಸಾದವರು. ಹೌದೌದು, ಹಿಂಗೆಲ್ಲ ಏನಕ್ ಮಾಡ್ಬೇಕು? ಇಲ್ಲ ಸಂಘ ಅಂದ್ರೆ ಗ್ರೂಪ್ ಅಲ್ಲಿ ಬರ್ಲಿ, ಇಲ್ಲ ಯಾವಾಗ ಗ್ರೂಪ್ ಮಾಡ್ತೀವೋ ಆ ಟೈಮಿಗೆ ಬರ್ಲಿ, ಇವ್ರು ಮಾತಾಡ್ಬೇಕು. ಅಲ್ಲ ಸರ್, 10 ಜನ ಮುಂದೆ ಕುತ್ಕೊಂಡ್ ಮಾತಾಡ್ಲಿ. ಮಾತಾಡೋ ಅವಶ್ಯಕತೆ ಕೂಡ ಇಲ್ಲ. ನಮ್ ದಾಖಲಾತಿ ಕೊಟ್ಬಿಟ್ರೆ ನಾವು ಬ್ಯಾಂಕಿಗೆ ಕಟ್ಬಿಡ್ತೀವಲ್ಲ, ಕೊಡೋದಿಲ್ಲಲ್ಲ ಈಗ. ಹೌದು, ಬ್ಯಾಂಕ್ ಹೋಗಿದ್ವಿ ಸರ್, ಬೇಕಾಗಿ ಇವ್ರು ನೋಟಿಸ್ ಕೊಟ್ಟಿರೋ ಫೇಸ್ ನೋಟಿಸ್ ಇಟ್ಕೊಂಡು ಬ್ಯಾಂಕ್ ಹೋಗಿದ್ವಿ ನಾವು ಅದನ್ನೇ ಹೇಳಿದ್ವಿ ನಾವು, ಸರ್ ನಾವು ಬ್ಯಾಂಕ್ ಹೋಗಿದೀವಿ, ಇವ್ರು ನೋಟಿಸ್ ಕೊಟ್ಟಿದೀನಿ ಅಂದ್ರಲ್ಲ, ಅವ್ರ ಹತ್ರ ಇದ್ರೆ ತಗೊಳ್ಳಿ, ಇವ್ರು ಹೇಳ್ತಾ ಇರೋದೇನೋ ಕೋರ್ಟ್ ನೋಟಿಸ್ ಲಾಯರ್ ನೋಟಿಸ್ ಅಂತ ಹೇಳಿದ್ರಲ್ವಾ, ತಗೊಳ್ಳಿ ಅಂತಂದೆ ನಾನು. ತಗೊಳ್ಳಿ ಹಂಗಾದ್ರೆ ಅವ್ರು ಕೊಡಕ್ ರೆಡಿ ಇಲ್ಲ, ಅವ್ರು ಕೊಟ್ಟಿಲ್ಲ ಸರ್. ಲಾಯರ್ ನೋಟಿಸ್ ಕಳ್ಸಿದೀವಿ ಸರ್, ನೋಟಿಸ್ ಇಶ್ಯೂ ಆಗಿದೆ ಸರ್ ಕೋರ್ಟ್ ಇಂದ, ಮತ್ತೆ ಎಲ್ಲಿದೆ ಅವ್ರ ಹತ್ರ ತಗೊಳ್ಳಿ ಸರ್ ಅಂದೆ ನಾನು. ತಗೊಳ್ಳಿ ಸರ್, ಲಾಯರ್ ನೋಟಿಸ್ ಕೋರ್ಟ್ ನೋಟಿಸ್ ಅದೇ ತಗೊಳ್ಳಿ ಅಂದೆ, ಕೊಡಕ್ ರೆಡಿ ಇಲ್ಲ. ಇದೆ ಸರ್ ನಮ್ಮ ಹತ್ರ ಇದೆ ಸರ್, ತೆಗಿ. ಅಲ್ಲಮ್ಮ, ಸರ್ ನಮ್ಗೆ ಯಾವ ತರ ನೋಟಿಸ್ ಬಂದಿತ್ತು, ಇದು ಏನೋ ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟು ಐಡಿ ಬ್ಯಾಂಕ್ ಹೋಗಿ ಐಡಿ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ ನಮ್ದು ಯಾವ್ದೇ ಸಾಲ ಇಲ್ಲ ಅಲ್ಲಿ, ನಾವು ಅಲ್ಲಿ ಸಾಲ ಇಲ್ಲ ಅಂದ್ರೆ ಎಲ್ಲ ಕ್ಲಿಯರ್ ಆಗಿದೆ ಸರ್, ನಾವೇ ಕೇಳ್ಕೊಂಡ್ ಬಂದಿದೀವಿ ಸರ್. ಇವ್ರದ್ದು ಅಷ್ಟೇ ಔಟ್ಸ್ಟ್ಯಾಂಡಿಂಗ್, ಈಗ ಸಾಲ ತಗೊಂಡ್ ಎಲ್ಲ ಕ್ಲಿಯರ್ ಆಗಿದೆ, ಅದು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ. ಅಮ್ಮ, ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಿಲ್ಲಮ್ಮ, ನಿಜ ಹೇಳ್ಬೇಕಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ತಗೊಂತಾರೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂಘದ ಇದರಿಂದ ಸಾಲ ತಗೊಂತಾರೆ. 10 ಲಕ್ಷ DP ಅಮೌಂಟ್ ಇದ್ರೆ ಅದ್ರಲ್ಲಿ 1 ಲಕ್ಷ ಮಾತ್ರ ತಗೊಂತಾರೆ, ಇನ್ನು 9 ಲಕ್ಷ ಅದು ಹೇಳ್ಬಾರ್ದು ಬಿಡಿ, ಆ ತರ ದುಡ್ಡು ಬರ್ತಾವೆ, ಬ್ಲಾಕ್ ಮನಿ ದುಡ್ಡು ಇದ್ರಲ್ಲಿ ಬರ್ತವೆ. ಹೆಸರು ಮಾತ್ರ ಬ್ಯಾಂಕಿಗೆ 1 ಲಕ್ಷ ಕೇಳಿದೀವಿ ಸರ್ ನಾವು. ನಾವು ಅವರು ಬಂದಾಗ ಅವರು ಡಿಪಾರ್ಟ್ಮೆಂಟ್ ಅವ್ರು 5-6 ಜನ ಬಂದಾಗ ನಾವ್ ಹಿಂಗೆ ನಿಂತ್ಕೊಂಡು ನಮ್ಮ ಸಂಘದ ಸದಸ್ಯರು ಹೆಂಗ್ ಕೇಳಿದ್ರ, ನೀವು ನಿಜವಾಗ್ಲೂ ಲೀಗಲ್ ಆಗಿ ಬ್ಯಾಂಕಿಂದ ಸಾಲ ಕೊಟ್ಟಿದ್ರೆ ನೀವು ಇಷ್ಟೆಲ್ಲ ಫೇಕ್ ಆಗಿ ಮಾಡಲ್ಲ, ನೀವು ಕೊಟ್ಟಿರೋದೇ, ನೀವೇನು ಬಾಯಿ ಬಿಡ್ದಿರ ಸುಮ್ನೆ ಕೂತೀರ ಅಂದ್ರೆ ನೀವು 100% ನಮ್ಗೆ ಗೊತ್ತಾಗ್ತಾ ಇದೆ, ನೀವು ಕೊಡ್ತಾ ಇರೋದೇ ಬ್ಲಾಕ್ ಮನಿ, ನೀವ್ ಮಾಡ್ತಾ ಇರೋದೇ ಬ್ಲಾಕ್ ಮನಿ ವ್ಯವಹಾರ ಅಂದ್ರೆ ಆ ಡಿಪಾರ್ಟ್ಮೆಂಟ್ ಒಂದು PO ಅದೊಂದು ಸುಮ್ಮನೆ ಕೂತಿದ್ದ. ಹೌದಮ್ಮ, ಇದ್ರಾಗ ಎಲ್ಲ ಕೆಲವೊಂದು ಅಧಿಕಾರಿಗಳದ್ದು ದುಡ್ಡು ಇದಾವೆ, ರಾಜಕೀಯ ದುಡ್ಡು ಇದಾವೆ, ಉಂಡಿ ದುಡ್ಡು ಇದಾವೆ, ಒಟ್ಟಿನ ಅಡ್ನಾಡಿ ದುಡ್ಡು ಅಮ್ಮ ಇರೋದು ಇದ್ರಲ್ಲಿ. ಹಂಗಾಗಿ ಲೆಕ್ಕ ಕೊಡಕ್ ಬರ್ತಾ ಇಲ್ಲ. ಸರಿಯಾಗಿದ್ದಿದ್ರೆ ಹೇಳ್ಬೋದಾಗಿತ್ತಲ್ಲ, ಏನಮ್ಮ ನಾವ್ ಬ್ಲಾಕ್ ಮನಿ ದುಡ್ಡು ಕೊಡ್ತಾ ಇದೀವಿ ಅಂತ ಹೆಂಗ್ ಹೇಳ್ದೆ, ನೀನ್ ಯಾವ ಆಧಾರ ಮೇಲೆ ಇದ್ದೆ ಅಂತ ಕೇಳ್ಬೋದಾಗಿತ್ತಲ್ಲ, ಅವ್ನು ಯಾಕೆ ಸುಮ್ನೆ ಕೂತಿದ್ದ? ಸುಮ್ನೆ ಕೂತ್ಕೊಂತಾರೆ ಅವ್ರಿಗೇನು, ಒಂದೇ ದುಡ್ಡು ಕಟ್ಟಿ ಅಷ್ಟೇ, ನಾವ್ ಕೊಟ್ಟಿವ ಕಟ್ಟಿ ಎಲ್ಲಿಗಂತ ಕಟ್ಟಬಹುದು. ಕಟ್ಬಿಡ್ತಾವ. ಅಲ್ಲ, ನಿಯತ್ತ ಕರೆಕ್ಟ್, ಅವ್ರ ಬಡ್ಡಿ ಗಂಟು ಕರೆಕ್ಟ್ ಕಟ್ಟರು ಕಟ್ಬಹುದು, ಸುಮ್ನೆ ಹಾಕಿ ದುಡಿತಾರಲ್ಲ ಆ ದುಡ್ಡು ಈ ದುಡ್ಡು ಅಂತ. ಇವಾಗ ನಿಯತ್ತಾಗಿ ನಾವು 10 ವರ್ಷದ ದುಡ್ಡು ಕಟ್ಟಿದೀವಿ, ಸಾಲ ನಮಗೂ ಗೊತ್ತಿಲ್ಲ ಇವ್ರು ಏನೇನ್ ಮಾಡ್ತಾರೆ ಅಂತ, ನಾವೇನು ಮಂಜುನಾಥ ಸ್ವಾಮಿ ದುಡ್ಡು ಅಂತ ಹೇಳ್ಬಿಟ್ಟು ನಾವ್ ನಿಯತ್ತ ಕಟ್ಕೊಂಡ್ ಹೋಗಿದೀವಿ. ಇವ್ರು ನಮ್ಗೆ ಗೊತ್ತಿಲ್ದಿರ 1 ಲೋನ್ ತಗೊಂಡ್ರೆ 3 ಲೋನ್ ಎಂಟ್ರಿ ಮಾಡೋದು, ನಮ್ದು LLC ಇರೋದು ನಮ್ಗೆ ಗೊತ್ತಾಗಲ್ಲ. ಏನು ನೀವಲ್ಲಿ ಮಾಡ್ಸೇ ಇಲ್ಲ ಸರ್, 2 ವರ್ಷ 3 ವರ್ಷದ ಬಡ್ಡಿ ಹಾಕಿ ಕಟ್ಸಿದಾರೆ ಎಲ್ಲ. ಅದು ಏನ್ ಗೊತ್ತಾ ಸರ್, ಏನೋ ಒಂದ್ ಸ್ವಲ್ಪ ಎಜುಕೇಟೆಡ್ ಆಗಿದ್ರೆ, ಮತ್ತೆ ಎಜುಕೇಟೆಡ್ಸ್ ಕೂಡ ಕೆಲಸ ಇನ್ನೊಂದು ಇರುತ್ತೆ, ಕ್ಲೀನಾಗಿ ಕುತ್ಕೊಂಡ್ ನೋಡೋ ಪೇಷನ್ಸ್ ಕೂಡ ಕೆಲವ್ರಿಗೆ ಇರಲ್ಲ ಅಲ್ವಾ ಸರ್. ನಾನು ಕೂಡ ಅಷ್ಟೇ, ಕೆಲ್ಸಕ್ಕೆ ಹೋಗಿ ಬಂದು ಮಕ್ಕಳು ನೋಡ್ಕೊಂಡು ಅದೊಂದಿರುತ್ತೆ. ಹೋದಾಗ ಏನು ಮೇಲ್ಮೇಲೆ ನೋಡಿ, ಇಲ್ಲ ಏನಾದ್ರೂ ಮೇಲೆ ಹೆಚ್ಚು ಕಮ್ಮಿ ಆಗಿದ್ರೆ ಇಷ್ಟು ಡೀಪ್ ಆಗಿ ನಮ್ಗೆ ಯಾವತ್ತೂ ಇಲ್ಲ, ಯಾವತ್ತೊಂದ್ಸತಿ ಗೊತ್ತಾಯ್ತು, ಅದನ್ನೆಲ್ಲ ಪ್ರಶ್ನೆ ಮಾಡಿದಕ್ಕೆ ಇವರು ನಮ್ ಮೇಲೆ ವಿರುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ. ಡೀಪ್ ಆಗಿ ಅಂದ್ರೆ ಸಂಘ ಸದಸ್ಯರಿಗೆ ಅದೆಲ್ಲ ಗೊತ್ತಾಗಲ್ಲ. ಅಂದ್ರೆ ನಾನೇ ಆ ಕೆಲಸ ಮಾಡಿರೋಳು, ನಾನ್ ಕರೆಕ್ಟ್ ಆಗಿ ಇದ್ದಷ್ಟು ದಿನ ಮಾಡಿದೀನಿ. ಅಲ್ಲೇ ಏನಾದ್ರು ಇವ್ರು ಅವ್ಯವಹಾರ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಸರ್ ನಾನ್ ಸುಳ್ಳು ಹೇಳ್ತಾ ಇಲ್ಲ, ಮಂಜುನಾಥ ಸ್ವಾಮಿ, ನಾನು ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ದೆ. ನಿಜವಾಗ್ಲೂ ಪ್ರಶ್ನೆ ಮಾಡಿದೀನಿ ಗೊತ್ತಾ, ಪ್ರಶ್ನೆ ಮಾಡ್ತಿದ್ದೆ ನಾನು. ಸರ್ ನೀವ್ ಹೇಳೋ ತರ ನಾವು ಸದಸ್ಯರು ಮಾಡಕ್ ಹೋದ್ರೆ ನೀವೇನೋ ಇವತ್ತು ಇಟ್ಟೆ ಓಡೋತೀರಾ, ಊರೊಳಗೆ ನಮ್ಮನ್ನ ಸೊಪ್ಪಿಸ್ಕೊಂಡು ಹೊಡಿತಾರೆ, ಆಗಲ್ಲ, ಹಿಂಗೆ ಮಾಡ್ಬೇಕು ನೀವು, ಇಲ್ಲಾಂದ್ರೆ ನಾನ್ ಮಾಡಲ್ಲ, ಬೇಕಾಗಿಲ್ಲ, ಸಾಯೋ ಗಂಟ ಬದುಕ್ಬೇಕಾಗಿರೋದು. ಇವಾಗ ನೀವೇನ್ ಹೇಳುದು, ನಿಮ್ಮ ಸಂಘ ಸದಸ್ಯರು ಅವತ್ ಹೇಳಿದ್ರಲ್ಲ ದೊಡ್ಡದಾಗ ಕರೆದ್ಬಿಟ್ಟು ಸಂಘ ಸದಸ್ಯರಿಗೆ ಏನೇ ಮೋಸ ಆದ್ರೂ ನಮ್ ಗಮನ ತರಬೇಕು, ಅವ್ರಿಗೆ ನಮ್ ಕಡೆಯಿಂದ ಮೋಸ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ತಿರ್ಗಾ ನೀವು ಅಲ್ಲೊಂದ್ ಹೇಳ್ತೀರಾ ಇಲ್ಲೊಂದ್ ಹೇಳ್ತೀರಾ ಅಂತ ಹೇಳಿ ಅಲ್ಲೇ ಇದ್ ಮಾಡ್ತಾ ಇದ್ದೆ. ಅದಕ್ಕೆ ನಾನು ನೋಡ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇವರು ಸದಸ್ಯರ ಮುಂದೆಲ್ಲ ಒಂಥರ ಹೇಳ್ತಾರೆ, ನೀವು ಕೆಲಸ ಮಾಡುವಾಗ ನಿಮಗೆ ಒಂಥರ ಹೇಳ್ತಾರೆ. ಸದಸ್ಯರ ಮುಂದೆ ಒಂದ್ ಹೇಳೋದವ್ರು, ನಮ್ಗ್ ಮೀಟಿಂಗ್ ಕರ್ದೆ ಒಂದ್ ಹೇಳೋದವ್ರು. ಅವ್ರು ಹೊಟ್ಟೆ ಬಿಡ್ರಿ, ಅವ್ರ ಅಧ್ಯಕ್ಷರ ಸಮೇತ ಹಂಗೆ ಅಲ್ವಾ, ಯಾವಾಗ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹಿಂಗ್ ಹೇಳೋದು, ಒಳಗಿಂದೊಳಗೆ ಇನ್ನೊಂದ್ ಮಾಡೋದು. ಅದು ಅದೇ ನೋಡಿ ದೇವಸ್ಥಾನ. ಇವ್ರು ಮಾಡೋ ವ್ಯವಹಾರ ಮತ್ತೆ ನನ್ಗೆ ಆಫೀಸಲ್ಲಿರೋ ಎವಿಡೆನ್ಸು ಅದಕ್ಕಾಗಿ ನನ್ ಸಿಕ್ಕಿರೋದು.
ಅವ್ರು ಅದನ್ನ ನೋಡಿನೇ ನನ್ನ ಭಯ ಬೀಳ್ತಾರೋದು. ಅವ್ರ ಏನ್ ಹೇಳ್ತಾರ ಗೊತ್ತಾ, ನಂದು ಮಾತ್ರ ಸಾಲ ಮನ್ನಾ ಮಾಡ್ಬಿಡ್ತಾರಂತೆ. ನಂದು ಮಾತ್ರ ಸಾಲ ಎಷ್ಟೇ ಇದ್ರು ನಂದು ನನ್ ಮಗಳದು ಮನ್ನಾ ಮಾಡ್ಬಿಡ್ತಾರಂತೆ. ಬೇರೆ ಸದಸ್ಯರು ಮಾಡಲ್ಲಂತೆ. ಬೇರೆ ಸದಸ್ಯರು ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡಿರೋದಲ್ಲ. ನಾನ್ ಹೇಳ್ದೆ, ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಎಂಜಿಲ್ ಕಾಸು ನನಗ್ ಬೇಕಾಗಿಲ್ಲ, ನಿಮ್ಮ ಕಿತ್ತೋಗಿ ಸಾಲನು ನನಗ್ ಬೇಕಾಗಿಲ್ಲ, ನಾನ್ ಕಟ್ತೀನಿ. ನಮ್ ಎಷ್ಟು ಜನ ನಿಂತಿದೀವಿ ಅಷ್ಟು ಜನಕ್ಕೆ ನ್ಯಾಯ ಕೊಟ್ರೆ ಮಾತ್ರನೇ ನಾವ್ ಕಟ್ಟೋದು, ಇಲ್ಲ ಕಟ್ಟಲ್ಲ. ಒಂದೇ ಮಾಡ್ಬೇಕು. ಮೊನ್ನೆ ನನ್ ಸಂಘದಲ್ಲಿ ಹೋಗ್ಬಿಟ್ಟು ಸರ್, ನಂದು ಸಾಲ ಇಲ್ಲ, ಇನ್ಶೂರೆನ್ಸ್ ಮಾತ್ರ ಇದೆ, ಅದನ್ನು ಲೋನ್ ಹಾಕಿದಾರಂತೆ. ನಾನು ಅದು ವಿಡಿಯೋ ಇದೆ, ಒಂದೇ ಸತಿ ಕಟ್ತೀನಿ ಅನ್ನೋ ವಿಡಿಯೋನು ಇದೆ. ಹೋಗಿ ಅವ್ರ ಸದಸ್ಯರಿಗೆ ಏನ್ ಹೇಳಿದಾರೆ ಅಂದ್ರೆ, ಪವನ್ ಅದು ಏನು ಇಲ್ಲ, ಎಲ್ಲ ತೆಗ್ದಾಕ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ನಾವ್ ಕೊಟ್ಬಿಡ್ತೀವಿ, ಸೈನ್ ಹಾಕಿ ಕೊಟ್ಬಿಡ್ರಿ, ಅವಳನ್ನ ಸಂಘದಿಂದ ತೆಗ್ದಾಕ್ಬಿಡಿ. ಈ ತರ ಹೋಗಿ ಹೇಳ್ಕೊಡೋದು, ಮತ್ತೆ ಪ್ರೇರೇಪಣೆ ಮಾಡ್ಸೋದು, ಅವ್ರಿಗೆ ನಮ್ಗೆ ಎಲ್ಲ ಜಗಳ ತಂದಿಡೋದು. ಎಲ್ಲ ಒಂದೇ ಒಂದ್ ಮಾತ್ ಮೇಲ್ ಇದ್ರು ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡೋದು, ವೀಕ್ ಆಗಿರೋರ್ನ. ಅವ್ರ ಮನೆಗಳ ಹತ್ರ ಹೋಗೋದು, ಮಾತಾಡೋದು. ಹೆಂಗ್ ಹೋಗ್ತಾರೆ ಅಂದ್ರೆ, ಅತ್ತೆ ಮಾವ ಇವ್ರು ಯಾರಾದ್ರೂ ಇದ್ದಾಗ, ಇಲ್ಲ ಯಾರಾದ್ರೂ ಗಂಡ ಇದ್ದಾಗ ಹೋಗಿ ಒಂಥರ ಬ್ಲಾಕ್ ಮೇಲ್ ತರ ಮಾಡೋದು, ಮಾನಸಿಕವಾಗಿ. ಡೈರೆಕ್ಟ್ ಆಗಿ ಅಲ್ಲ, ಈ ತರ ಆಗುತ್ತೆ, ಈ ತರ ಆಗುತ್ತೆ, ಇದನ್ನ ಯಾಕೆ ಇದ್ ಮಾಡಿಸ್ತೀರಾ. ಅವ್ರು ಕಟ್ಟಿಲ್ಲ ಅಂದ್ರೆ ಅವ್ರ ರಿಲೇಷನ್ ಕಡೆಯಿಂದನೂ ಫೋನ್ ಮಾಡಿಸೋದು. ರಿಲೇಷನ್ ತಗೊಂಡಿರ್ತಾರಂತ ಸಾಲ ಇಲ್ಲ ಸರ್, ಆಗಿದೆ. ಜಯಶ್ರೀ ಅವ್ರಿಗೆಲ್ಲ ಬೇರೆ ಬೇರೆ ಕಡೆಯಿಂದನೇ ಫೋನ್ ಅಕ್ಕ, ಮೆಂಬರ್ ತಗೊಂಡಿರೋ ನಾವು, ಕಟ್ಟೋರ್ ನಾವು, ಎಲ್ಲ ಒಂದೇ ಮಾತ್ ಮೇಲೆ ನಿಂತಿದೀವಿ ಸರ್. ಅದ್ ಏನೇ ಆಗ್ಲಿ ಯಾವ್ದೇ ಬಿಡಲ್ಲ. 3 ವರ್ಷದಿಂದ ಹೋದ್ರೆ ಒಟ್ಟಾಗಿ ಅದು ಓದ್ತೀವಿ. ಹೌದು, ಒಟ್ಟಾಗಿ ಓದ್ತೀವಿ. ಅವ್ರ ಅದಕ್ಕೆ ನಮ್ನೇನು ಟಚ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ನೋಟಿಸ್ ಕಳಿಸ್ತಾರಂತೆ. ನೋಡಮ್ಮ, ನಿಮ್ಮಂಗೆ ಒಗ್ಗಟ್ಟಿರ್ಬೇಕು, ಲೆಕ್ಕ ಪ್ರತಿಯೊಬ್ರು ಕೇಳಬೇಕು. ಬುದ್ಧಿವಂತ ಆದ್ರೆ ಮಾತ್ರ ಇದರಿಂದ ಬಚಾವ್ ಆಗ್ತಾರೆ, ಇಲ್ಲಾಂದ್ರೆ ಅವ್ರ ಮಾಡಿದ್ರಿ ಸರ್. ಹೇಳ್ತೀನಿ, ಸ್ವಲ್ಪ ಜನ ಹಿಂದಕ್ಕೆ ಹೋಗ್ಬಿಟ್ರು, ಅವಾಗ ಸ್ವಲ್ಪ ಬೇಜಾರು ಆಗ್ಬಿಡ್ತು. ಆದ್ರೆ ನಾವ್ 4 ಸಂಘ ದೃಢವಾಗಿ ಏನಂದ್ರೆ, ನಾನು ಹೇಳಿದೀನಿ ಅವ್ರು ಬಂದಾಗ, ನೀವು ಎಲ್ರೂ ಕೊಡ್ತಾವ್ರೆ, ನೀವೇ ಕೊಡ್ತಾ ಇಲ್ಲ. ನೀವು ನೋಡಿ, ಯಾಕೆ 3 ಜನ ಗಟ್ಟಿಯಾಗಿ ನಿಂತಿದ್ದೀರಾ ಅಂದ್ರೆ, ನಾವು ಇದನ್ನ ಸರಿ ಮಾಡಿದ್ರೆ ಇರೋ ಸದಸ್ಯರಿಗೂ ನ್ಯಾಯ ಸಿಗಬೇಕು ಅಂತಾನೆ. ಅವ್ರು ನಾನು ಏನ್ ಹೇಳ್ತಾಳೆ, ಇವಳ್ದು ಅಷ್ಟು ಚಿಕ್ಕ ತೊಳ್ಕೊ ಅಂತ ಹೇಳಿದ್ರೆ, ಅಷ್ಟು ಜನದನ್ನು ಮನ್ನಾ ಮಾಡ್ಬೇಕು ಅಂತ ಹೇಳಿ ಇವಳು. ಅಲ್ಲ ಮೇಡಮ್ ಅವರೇ, ಯಾರು ಕೇಳ್ತಾರ ಅವ್ರದ್ದೊಂದೇ ಮನ್ನಾ ಮಾಡ್ಬೇಕು, ಇನ್ನು ಬೇರೆ ಮನ್ನಾ ಮಾಡಬಾರ್ದು. ಹಂಗೆ ಹೇಳ್ತಾರೆ ಸರ್ ಕುತ್ಕೊಂಡು, ನಿಮ್ದೇನಿದೆ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ನೀವ್ ಯಾಕೆ ಇಷ್ಟೊಂದ್ ತಲೆ ಕೆಡಿಸ್ಕೊಂತ ಇದ್ದೀರಾ ಬೇರೆ ವಿಚಾರಕ್ಕೆ. ನಿಮ್ಗೆ ಯಾಕೆ ಬೇಕು ಅವ್ರ ತಲೆ? ಅವ್ರ ಪಾಡ್ಗೆ ಅವ್ರು ಇರ್ತಾರೆ, ಸಾಲ ತಗೊಂತಾರೆ, ಏನಾದ್ರೂ ಮಾಡ್ಕೊಂತಾರೆ. ನಿಮ್ದು ಆಯ್ತಾ, ಬಡ್ಡಿ ಇಲ್ವಾ, ಬೇಡ ಬಡ್ಡಿ, ನೀವ್ ಎಷ್ಟ್ ಹೇಳ್ತೀರೋ ಅಷ್ಟೇ ಹಿಂಗೆ ಡೈರೆಕ್ಟ್ ಆಗಿ ಹೇಳ್ತಾರೆ. ಅವಳೆ ಸರ್ ಕಿತ್ತೋದಳು, ಅದು ಆಗ್ತೀನಿ ನೋಡಿ. ಅವ್ಳು ಕಾಲು ಹಿಡ್ಕೊಂಡ್ಬಿಟ್ರೆ ನಮ್ ಸಾಲ ಮನ್ನಾ ಮಾಡ್ಬಿಡ್ತಾಳೆ ಅಂತ ಅವ್ರ ಅಪ್ಪಂದ ಅದು ದುಡ್ಡು. ಅಲ್ಲ, ಅವ್ರ ಅಪ್ಪಂದ ದುಡ್ಡು ಅವ್ರ ಕಾಲು ಹಿಡ್ಕೊಳಕ್ಕೆ ನಾವು ಏನು ಬೇಕಾಗಿಲ್ಲಮ್ಮ. ಅವ್ರ ಸಾಲನೂ ಬೇಡ ನಮಗೆ, ಅವ್ರು ಕರೆಕ್ಟ್ ರೆಕಾರ್ಡ್ಸ್ ಕೊಡ್ಲಿ, ನಾಳೆ ಕಟ್ಟಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಅಷ್ಟೇ. ಇನ್ನೊಂದ್ ಸಂಘದಲ್ಲಿ ಸರ್, ಪಾಪ ಅವ್ರ ಅಮಾಯಕರು, ಅವರು LIC ಬೇಡ ಅಂತ ಹೇಳಿ ಇಗ್ನೋರ್ ಮಾಡಿದಾರೆ. ನಿಮ್ LIC ನಮ್ಗ್ ದುಡ್ಡು ಬರಲ್ಲ, ಮೋಸ ಇದು ಅಂತ ಹೇಳಿ ಅವರು ಲೋನ್ ಸೈನ್ ಹಾಕಿಲ್ಲ. ನಮ್ಗೆ LIC ಮಾಡಿಸ್ಬೇಡ್ರಿ ಅಂತ ಹೇಳವ್ರೆ. ಅವರು ಅನ್ಎಜುಕೇಟೆಡ್. ಅದ್ರಲ್ಲಿ ಎಲ್ಲರೂ ಸೈನ್ ಮಾಡಿದ್ರೆ ಮಾತ್ರ ಲೋನ್ ಬರೀಬೇಕು ಅಂತ ರೂಲ್ಸ್ ಇದೆ. ಬೇಕಾಗೆ 3 ಜನದ್ದು ಅವಳು LIC ಮಾಡಿಸೋಳ್ದು ಆ ಅಮ್ಮ ಏನು ಓದಕ್ ಬರಲ್ಲ, ಅನ್ಎಜುಕೇಟೆಡ್. ನಿಮ್ಗೆ LIC ದುಡ್ಡು ವಾಪಸ್ ಕೊಡ್ತೀನಿ ಅನ್ಬಿಟ್ಟಿದ್ದು, ಅವಳ ಹತ್ರ ಸೈನ್ ಹಾಸ್ಕೊಂಡ್ಬಿಟ್ಟಿದ್ದು ಲೋನ್ ಫಾರಮ್ಗೆ. ಅದು ಎತ್ಕೊಂಡ್ ಹೋಗ್ಬಿಟ್ಟು LIC ರಿನ್ಯೂವಲ್ ಮಾಡ್ಬಿಟ್ಟವಳೆ. ಅವ್ರ ಸಂಘದಲ್ಲಿ ಯಾವ್ದು ಸಾಲ ಇಲ್ಲ, ಒಬ್ಬ ಪ್ರತಿನಿಧಿ ಮಾತ್ರ ಇದೆ ಸಾಲ. ಆಯ್ತಾ, ಇರೋದು ಯಾರ್ದು ಸಾಲ ಇಲ್ಲ. ಅವಾಗ ಅವಳೇನ್ ಹೇಳಿದಾಳೆ, ಈ 1 ಲಕ್ಷ ಒಬ್ಬೇ ಸದಸ್ಯರಿರೋಳು, ಅಷ್ಟು ಜನದ್ದು ದುಡ್ಡು ಉಳಿತಾಯ ವಾಪಸ್ ಕೊಡು, ನಾನು ನಿಮ್ ಸಾಲ ಕಟ್ತೀನಿ, ಇವಾಗೆ ಕಟ್ತೀನಿ, ಇಲ್ಲಾಂದ್ರೆ ಕೊಡಲ್ಲ. ಹಂಗೆಲ್ಲ ಕೊಡಕ್ ಆಗಲ್ಲ. ಅಯ್ಯಮ್ಮ ಈರಮ್ಮ LIC ಸಾಲ ತಗೊಂಡಿದ್ಲು, ಆ ಅಮ್ಮನ ಉಳಿತಾಯ ಕೊಡಲ್ಲ ನಾವು, ಆ ಅಮ್ಮನ ಉಳಿತಾಯ ನಿಂತ್ಬಿಟ್ಟು ನಾವ್ LIC ಸಾಲ ಕಟ್ಬಿಟ್ಟಿದೀವಿ. ಯಾರ್ಗ್ ಹೇಳಿದ್ರಿ ನಾವ್ LIC ಕಟ್ಟಕ್ ಹೇಳಿದ್ರ? ನಾವು ಆ ಅಮ್ಮ ಸಾಲ ಕೊಡು, ನಾವ್ ಸೈನ್ ಮಾಡದ್ವಾ ಅಂತ. ಆ ಅಮ್ಮ ಕಟ್ಟಿಲ್ಲ ಅವಳು 3 ವರ್ಷದಿಂದ. ಸಂಘದ ಸದಸ್ಯದೆಲ್ಲ ಉಳಿತಾಯ ಕೊಡು, ನಾನು ಆಮೇಲೆ ಕಟ್ತೀನಿ. ಹೋಗಿ ನಮಗ್ ಗೊತ್ತು, ನೀವು ಯೂಟ್ಯೂಬ್ಗಳು ನೋಡ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇರೋದು. ಆ ರಾಜೇಶ್ವರಿ ಹೇಳ್ಕೊಟ್ಲ ನಿಮ್ಗ, ಹಳೆ SP ಹೇಳ್ಕೊಟ್ಲ? ಅವ್ರು ಹೇಳೋರೆ, ರಾಜೇಶ್ವರಿ ಹೇಳ್ಕೊಟ್ಟಿಲ್ಲ ಇದನ್ನ, ನಾನು ಇರೋರ್ನ ಕೇಳ್ತಾ ಇರೋದು. ಅವಳೇನ್ ಕೇಳ್ಕೊಡ್ತಾಳೆ, ರಾಜೇಶ್ವರಿನೇ ಬಂದು ನಮ್ಗ್ ಸಂಘ ಮಾಡಿದ್ಕೆ ನಾವ್ ಸಂಘ ಮಾಡಿದ್ದು. ಕೆಲಸ ಬಿಟ್ಟವಳೆ, ಕೆಲಸದಿಂದ ತೆಗ್ದಾಕಿದೀರಾ, ಆಯ್ತಾ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಾನ್ ಹೇಳ್ತಾ ಇರೋದು ಏನ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ಅಮ್ಮನ್ಕ ನಾವ್ LIC ಸೈನ್ ಹಾಕಿಲ್ಲ, ನೀವ್ ಹೆಂಗ್ ಲೋನ್ ಬರ್ದ್ರಿ? LIC ಬೇಡ ಅಂತ ನಾವ್ ಹೇಳಿದ್ರಿ ತಾನೆ. ನೀವ್ ಹೇಳಿದ್ದೇನು,
ವಾಪಸ್ ಕೊಡಿಸ್ತೀನಿ LIC ದುಡ್ಡನ್ನು ಕಟ್ಟಿರೋದ್ ಅಂತ ಹೇಳಿ ಸೈನ್ ಹಾಕ್ಕೊಂಡು ಹೋಗ್ಬಿಟ್ಟು ಆ ಸಾಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಆ ಅಮ್ಮ ನನ್ನ ನೀನೆ ಸುಮ್ನೆ ಬಿಡ್ತಾಳ, ಶಾಪ ಆಗ್ತಾಳೆ. ಇವ್ರು ದುಡ್ಡು ಹೋಲ್ಡ್ ಮಾಡಿದ್ದಾರೆ ಸರ್. ಅಕ್ಕ ಎಷ್ಟು ಕೊಡ್ಬೇಕು ಅವ್ರು ನಿಮ್ಗೆ? ನಾನ್ PF 5 ವರ್ಷದ್ದು ಕೊಟ್ಟಿಲ್ಲಲ್ಲ. ಕೊಟ್ಟಿಲ್ಲ ಸರ್, ಅವರು ಸೈನ್ ಮಾತ್ರ ಹಾಕ್ಸ್ಕೊಂಡಿದ್ದಾರೆ, ಅಕೌಂಟ್ ಟ್ರಾನ್ಸ್ಫರ್ ಆಗಿಲ್ಲ. ಇಷ್ಟ ದಿನ ಇಟ್ಕೊಂಡು ಹೋಲ್ಡ್ ಮಾಡಿ ಬಡ್ಡಿಗೆ ವಜಾ ಆಯ್ತಂತೆ ಅದು. ಅವ್ರಿಗೆ ಅದೇ ಮತ್ತೆ ಸೈನ್ ಇದ್ರೆ ಕರೆಕ್ಟ್ ಆಗಿ ಹೇಳ್ತಾರಲ್ಲ, ಮತ್ ನೀವೇ ಕೇಸ್ ಹಾಕಕ್ ಹೋದ್ರೆ ಆಲ್ರೆಡಿ ಕೊಟ್ಟಿವಲ್ರಿ ಸೈನ್ ಹಾಕಿ ತಗೊಂಡಿರಲ್ಲ ತೋರ್ಸ್ಬೇಕಲ್ಲ. ಬರೇ ಇದೆ ರೀ ಅವ್ರದ್ದು ಅಲ್ಕಟ್ ದಂಧೆ ಆದ್ರೆ ಇದೆ. ಎಷ್ಟು ಮೋಸ ಮಾಡ್ತಾರೆ ಅಂದ್ರೆ ಸರ್, ಒಂದು ಸೈನ್ ನ ಎಷ್ಟು ಫೋರ್ಜರಿ ಮಾಡ್ತಾರೆ, ಏನ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗ್ ಬೇಕು ಅಂದ್ರೆ ಅವ್ರಿಗೆ ಅಧಿಕಾರ ಸಿಗತ್ತಾ? ಯಾರ್ ಮಾಡ್ದವ್ರು, ಯಾರು ಕೇಳೋರಿಲ್ಲ. ಏನಾದ್ರು ಪ್ರಶ್ನೆ ಮಾಡಿದ್ರೆ ನಾವೇ ಇದು ಅಲ್ವಾ ವಿಲನ್ಗಳು. ಅಲ್ಲ ಸರ್, ಇದು ಅವಿನೀತಿ ಇದೆಲ್ಲ ಯಾವಾಗ ಮುಗಿಯುತ್ತೋ ನಮ್ಗಂತೂ ಸಾಕಾಗಿದೆ. ಏನ್ ಗೊತ್ತಾ ಸರ್, ಏನು ಇಲ್ಲ. ಪಾಪ ಕಸ ಗುಡಿಸೋರು, ಮನೆ ಕೆಲಸ ಮಾಡೋರು, ಅವ್ರಿಗೋಸ್ಕರ ಇವತ್ತು ಓಡಾಡ್ತಾ ಇದೀವಿ ನಾವು. ಹೌದೌದಮ್ಮ. ಅಲ್ಲಮ್ಮ, ಈಗ ನಾವು ಪ್ರಸಾರ ಮಾಡ್ತಿದೀವಲ್ಲ, ನಮ್ದ್ರಲ್ಲಿ ಸುಳ್ಳು ಬರ್ತಿದ್ಯಮ್ಮ. ನಾವ್ ಏನ್ ಆಗ್ತಿದೆ ಅದ್ರ ಬಗ್ಗೆನೇ ಮಾತಾಡಿ ಹೇಳ್ತಕ್ಕಂಥದ್ದು. ಇಲ್ಲೇ ನಾವು ಆ ದೇವಸ್ಥಾನಕ್ಕೆ ನೀವು ಧಕ್ಕೆ ತರ್ತಾ ಇದೀರಿ, ದೇವಸ್ಥಾನಕ್ಕೆ ಹಂಗಾಗೈತೆ, ಧರ್ಮಸ್ಥಳ ಸಂಘದಿಂದ ಬಾಳ ಚೆನ್ನಾಗ್ ಮಾಡ್ತಾ ಇತ್ತೆ. ನಾವು ಅವಾಗ ವಿಡಿಯೋಗಳು ಮಾಡಿ ಫೇಸ್ಬುಕ್ ಎಲ್ಲ ಹಾಕಿದ್ದಕ್ಕೆ ಹೋಗ್ಬಿಟ್ಟು ರಾಜಕೀಯದವ್ರನ್ನೆಲ್ಲ ನಮ್ಮ ಮನೆಗ್ ಕಳ್ಸ್ಬಿಟ್ರು. ರಾಜೇಶ್ವರಿ ಅದ್ರಲ್ಲೇ ಕೆಲಸ ಮಾಡ್ಬಿಟ್ಟು ಆ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾಳೆ ಅಂತ ಹೋಗಿ ಎಲ್ರು ನಮ್ಮ ಮನೆಗ್ ಕಳಿಸ್ಬಿಟ್ಲು. ಅಲ್ಲಮ್ಮ, ಲೆಕ್ಕಾಚಾರ ಕರೆಕ್ಟ್ ಕೊಡಿ ಅಂತಂದ್ರೆ ರಾಜಕೀಯ ಬಂದ ಸರ್ ನಾನ್ ಎದ್ಕೊಂಡಿಲ್ಲ ಸರ್. ಅವ್ರ ನಮ್ಮ ಮನೆಗ್ ಬಂದ್ರು, ನಾನ್ ಎವಿಡೆನ್ಸ್ ತೋರಿಸ್ತಾ ಇದ್ದ ನೋಡಕ್ ಅಷ್ಟೆಲ್ಲ ಟೈಮ್ ಇರಲ್ಲ. ನಾವು ಏನಕ್ ಬಂದ್ರಿ ಅಂದ್ರೆ, ನೀನ್ ತಪ್ಪಿಲ್ಲ ಅಂತ ನಮ್ಗ್ ಗೊತ್ತಮ್ಮ, ನೀನ್ ನಮ್ಮೂರೋಳು, ನಾವ್ ನೋಡಿದೀರಿ. ಅವ್ರು ಯಾರೋ ಬಂದ್ಬಿಟ್ಟು ರಾಜಾಪುರ ಮಠದಾಗ ಹೋಗ್ಬಿಟ್ಟು ನಮ್ಮ ಹತ್ರ ರಾಜಾಪುರದ ಮಠಾಧೀಶ ಹಿಡ್ಕೊಳ್ಳೋದು ಸರ್. ಹೋಗಿ ಮಾಡ್ಸೋದು ಬರಲ್ಲ ಅಂತಿದ್ ನಾನಂದೆ ಪೊಲೀಸ್ ಅವ್ರಿಗೆ. ಪದ್ಮ ಅಂತಿದ್ದಾಳಲ್ಲ, ನಿನ್ನೆ ಗಲಾಟೆ ಆದಾಗಿಂದ ಇವತ್ ಇಲ್ಲಿವರೆಗೂ 2 days ಅಲ್ಲಿ ಅವ್ಳು ಕಾಲ್ ರೆಕಾರ್ಡ್ಸ್ ಓಪನ್ ಮಾಡಿ, ಇನ್ ಕೇಸ್ ಅವ್ಳು ಯಾವ್ದು ಏನೇ ಮಾಡಿಲ್ಲ, ಲೀಗಲ್ ಆಗೇ ಹೋಗಿದ್ದಾಳೆ, ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಅಂದ್ರೆ ನೀವ್ ಹೇಳ್ದಂಗೆ ಇಮಿಡಿಯೇಟ್ ಆಗಿ ನಾವು ಸೆಟ್ಲ್ ಆಗಕ್ ರೆಡಿ. ಅವಳು ಏನಾದ್ರು ಹೋಗಿದ್ರೆ ಅವಳ ಮೇಲೆ ಆಕ್ಷನ್ ತಗೊಂತೀರಾ? ಅವ್ರಿಗೇನು ಮಾತಾಡಲ್ಲ. ಅವರು ಏನ್ ಮಾತಾಡ್ತಾರೆ? ಎಲ್ಲ ಮಿಂಗಲ್ ಮಾತಾಡಲ್ಲ. ಮಾಡಿದ್ದಾರೆ ಸರ್. 3 ಸ್ಲಿಪ್ ಕೊಟ್ಟಿದ್ದಾರೆ ಅಣ್ಣ, ಫೋರ್ಜರಿ ಸ್ಲಿಪ್. ಎಲ್ಲ ತೀರಿ ಮಾಡಿ ಎಲ್ಲ ಮಾಡಿದ್ಮೇಲೆ ಏನಿಲ್ಲ, ಒಂದು ಹೆಡ್ಡಿಂಗು, ಮತ್ತೆ ಕೆಳಗಡೆ ಒಂದ್ ಸೀಲು, ಆಮೇಲೆ ಯಾವ್ದೋ ಒಂದು ಸಿಗ್ನೇಚರು. ಎಷ್ಟು ಸತಿ ಕೇಳಿದೀವಲ್ಲ, ಅದು ವಿಡಿಯೋ ಇದೆ, ಇದು ಒರಿಜಿನಲ್ ಸ್ಲಿಪ್ ಅಂತ ಕೇಳಿದೀವಿ. ಅದು ಕಳ್ದೋಗಿದೆ ಅಂದ್ರು. ಅದೇನ್ ಕಳ್ದಾಕ್ತೀರಾ ಎಲ್ಲಾರ್ದುನು? ಅದ್ರಲ್ಲಿ ಇದೆ ಅಣ್ಣ, ವಿಡಿಯೋದಲ್ಲಿ ಇದೆ. ಆಮೇಲೆ ಹೇಳ್ತಾರೆ ಇಲ್ಲ ಬ್ಯಾಂಕ್ ಕಡೆಯಿಂದ ಬಂದಿದ್ದು, ಈಗ ಸದ್ಯಕ್ಕೆ ನಾವು ಕೊಟ್ಟಿರೋದು ನಿಮ್ ರೆಫರೆನ್ಸ್ಗೆ, ಆಮೇಲೆ ನಾವು ತರಿಸ್ಕೊಡ್ತೀವಿ. ಆಯ್ತು, ಒಂದ್ LICಗೆ 3 ಸ್ಲಿಪ್ ಯಾವ ಕಡೆಯಿಂದ ಬರುತ್ತೆ? ಇದೆಲ್ಲ ಜನಕ್ಕೆ ಗೊತ್ತಾಗಬೇಕು. ಅಮ್ಮ, ನಿಮ್ ರೆಕಾರ್ಡ್ಸ್, ನಿಮ್ದು ವಿಡಿಯೋ ಗಿಡಿ ಎಲ್ಲ ಇದ್ರೆ ಹಾಕಮ್ಮ, ನಾನ್ ಪ್ರಸಾರ ಮಾಡ್ತೀನಿ. ಅಮ್ಮ, ಯಾವ್ದಕ್ಕೆ ಅದ್ರ ಕಂಬೋದಿಲ್ಲ, ಪ್ರಸಾರ ಮಾಡ್ತೀನಿ. ನನಗೆ ಯಾಕೆ ಅಮ್ಮ, ನೋಡೋಣ ಅವ್ರು ಏನ್ ಕಿತ್ಕೊಳ್ಳಿ. ಸರಿ ಅಣ್ಣ, ಆಯ್ತು. ಸರಿ ನಮ್ಮ, ಓಕೆ ನಮ್ಮ. ಆ ಡ್ರಾಫ್ಟ್ ಕಳಿಸ್ತೀನಿ ನೋಡಮ್ಮ, ಅದೇ ತರ ತಗೊಂಡೋಗಿ SP ಆಫೀಸ್ ಕೊಡಿ. ಕಳ್ಸ್ಕೊಡಿ ಅಣ್ಣ, ನಾನು ಇದ್ ಮಾಡಿ ಹಾಕ್ತೀನಿ. ಇದು ಲೈವ್ ಆಗ್ತಾ ಇದೆ ಅಣ್ಣ? ಲೈವ್ ಆಗ್ತಿದೆ ಅಮ್ಮ, ಆಗ್ತಿದೆ. ಓಕೆ ಶೂರ್ ಅಣ್ಣ, ಥ್ಯಾಂಕ್ ಯು. ಸರಿ ನಮ್ಮ, ಸರಿ ಓಕೆ ಅಮ್ಮ. ಸಾಯಂಕಾಲ ತಟ್ಟಿಗೆ ಇದೇ ಮಾಡ್ತೀನಿ ಅಂತ ಹೇಳಮ್ಮ. ಆ ಡ್ರಾಫ್ಟ್ ಕೂಡ ಕಳ್ಸಿಕೊಡ್ತೀನಿ ಅಣ್ಣಮ್ಮ. ಇಲ್ಲ ನಮ್ಮ ಧೈರ್ಯವಾಗಿ ನಿಂತ್ಕೋಬೇಕಮ್ಮ, ನಿಂತ್ಕೊಂಡ್ರೆ ಮಾತ್ರ ನ್ಯಾಯ, ಇಲ್ಲ ನ್ಯಾಯ ಸಿಗಲ್ಲ. ಹೌದಣ್ಣ, ಸ್ವಲ್ಪ ನಾವು ನಿಂತ್ಕೊಂಡ್ಬಿಟ್ಟಿದೀವಿ, ಹಿಂದೆ ಸರಿಬಾರ್ದು ಅಂತ ಒದ್ಲಾಡ್ತಾ ಇದ್ದೀವಿ.